ವಿಶ್ವವಾಣಿ ಕ್ಲಬ್ ಹೌಸ್ ಮಾತಿನ ಸರಣಿ ಮಾಹಿತಿಯ ಗಣಿ. ಪುರುಷ ಬಂಜೆತನಕ್ಕೆ ಕಾರಣಗಳನ್ನು ನಾನು ತಿಳಿಸ್ತಾ ಇದ್ದೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ದೇಹದ ಒಳಗಡೆ ಇರುವ ಅಂಗಾಂಗಗಳಲ್ಲಿ ಉಂಟಾಗುವ ನ್ಯೂನ್ಯತೆಯಿಂದಾಗಿ ಪುರುಷ ಬಂಜೆತನ ಉಂಟಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ವೃಷಣಗಳು ಅಥವಾ ಟೆಸ್ಟಿಸ್ ಅಂತ ನಾವು ನೋಡಿದಾಗ ನಿಮಗೆಲ್ಲ ಗೊತ್ತಿದೆ, ಇತ್ತೀಚಿನ ದಿನದಲ್ಲಿ ಏನಕ್ಕೆ ಈ ಬಂಜೆತನ ಜಾಸ್ತಿ ಆಗ್ತಾ ಇದೆ ಅಂದರೆ ಬದಲಾದ ನಮ್ಮ ಜೀವನ ಶೈಲಿ ಅಂತ ನಾನು ಹೇಳಿದೆ. ಅಂದರೆ ಮೊದಲೆಲ್ಲ ನಾವು ಏನು ಮಾಡ್ತಾ ಇದ್ವು ಅಂದರೆ ಯಾವುದೋ ಒಂದು ಜಾಗ ಭೌಗೋಳಿಕತೆಗೆ ಅನುಸಾರವಾಗಿ ನಾವು ಬಟ್ಟೆಗಳನ್ನು ಧರಿಸ್ತಾ ಇದ್ವು. ಉದಾಹರಣೆಗೆ ಹೇಳ್ಬೇಕಂದ್ರೆ ತುಂಬ ಬಿಸಿಲಿರುವಂತಹ ಜಾಗದಲ್ಲಿ ಸಾಮಾನ್ಯವಾಗಿ ಅವರು ಪಂಚೆಗಳನ್ನು ಉಡ್ತಾ ಇದ್ರು. ಅಂದರೆ ಕಾಟನ್ ಏನು ಹತ್ತಿ ಬಟ್ಟೆ ಇದೆಯಲ್ಲ, ಏನಕ್ಕೆ ಅಂತಂದರೆ ಏರಿಯೇಷನ್ ಚೆನ್ನಾಗಿ ಆಗಬೇಕು ಅಂತ. ಆದರೆ ಇತ್ತೀಚೆಗೆ ಏನಾಗಿದೆ, ಈ ಗ್ಲೋಬಲೈಸೇಷನ್ ಇದೆಲ್ಲ ಉಂಟಾಗಿರೋದ್ರಿಂದ ಮಾಡ್ರನ್ ಅಂದರೆ ಈ ಆಧುನಿಕತೆ ಎನ್ನುವ ಒಂದು ಆಧುನಿಕ ಜಗತ್ತಿನಲ್ಲಿ ನಮ್ಮ ಉಡುಪುಗಳಲ್ಲೂ ಸಹ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಈಗ ಹುಡುಗರು ಏನು ಮಾಡ್ತಾರೆ ಅಂದರೆ ಈವನ್ ತುಂಬ ಬಿಸಿ ಇರುವಂಥ ಶೆಕೆ ಜಾಸ್ತಿ ಇರುವಂತಹ ಟೆಂಪ್ರೇಚರ್ ಜಾಸ್ತಿ ಇರುವಂಥ ಜಾಗದಲ್ಲೂ ಸಹ ಜೀನ್ಸ್ ಪ್ಯಾಂಟ್ ಹಾಕ್ತಾರೆ. ಅಲ್ಲೇನಾಗುತ್ತೆ ಅಂತಂದರೆ ಈ ಒಂದು ವೃಷಣ ನಮ್ಮ ದೇಹದಿಂದ ಹೊರಗಿದೆ. ಅಂದರೆ ಅದು ಎಲ್ಲ ಅಂಗಾಂಗಗಳು ದೇಹದ ಒಳಗಿದ್ರೆ ವೃಷಣ ಅಥವಾ ಟೆಸ್ಟಿಸ್ ದೇಹದಿಂದ ಹೊರಗಿದೆ. ಟೆಸ್ಟಿಸ್ಗೆ ಒಂದು ಸ್ಕ್ರೋಟಲ್ ಸ್ಯಾಕ್ ಅಂತ ನೀವು ನೋಡಿರ್ಬೋದು. ಆ ಸ್ಕ್ರೋಟಲ್ ಸ್ಯಾಕಲ್ಲಿ ಈ ಟೆಸ್ಟಿಸ್ ಇದೆ, ಮುಂದೆ ಪೆನಿಸ್ ಅಂತ ಇರುತ್ತೆ. ಹಾಗಾಗಿ ಇದು ಏನಕ್ಕೆ ಟೆಸ್ಟಿಸ್ ಹೊರಗಡೆ ಇದೆ ಅಂತಂದರೆ ಈ ವೀರ್ಯಾಣು ಉತ್ಪಾದನೆ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರುವ ಟೆಂಪರೇಚರ್ ಏನಿದೆ ಅದು ನಮ್ಮ ದೇಹದ ಒಂದು ಉಷ್ಣತೆಗಿನ್ನ 3 ಡಿಗ್ರಿ ಕಡಿಮೆ ಇರಬೇಕು. ಈಗ ನಮ್ಮ ಬಾಡಿ ಟೆಂಪರೇಚರು 37 ಡಿಗ್ರಿ. ಹಾಗಾದರೆ ವೀರ್ಯಾಣು ಉತ್ಪಾದನೆ ಆಗಬೇಕು ಅಂತಂದರೆ 34 ಅಥವಾ 33 ಆ ಥರದ ಒಂದು ಟೆಂಪರೇಚರ್ ಇದ್ದಾಗ ಮಾತ್ರ ವೀರ್ಯಾಣು ಉತ್ಪಾದನೆ ಆಗುತ್ತೆ. 37 ಜಾಸ್ತಿ ಟೆಂಪರೇಚರ್ ಆದರೆ ವೀರ್ಯಾಣು ಉತ್ಪಾದನೆ ಆಗೋದಿಲ್ಲ. ಇದು ಒಂದು ಕಾರಣ ಇರಬಹುದು. ಇತ್ತೀಚೆಗೆ ಬಂಜೆತನ ಜಾಸ್ತಿ ಆಗ್ತಾ ಇದೆ. ಇದು ನಮ್ಮ ಉಡುಪಿಗೆ ಸಂಬಂಧಿಸಿರಬಹುದು ಅನ್ನೋದನ್ನು ಸಹ ವಿಜ್ಞಾನಿಗಳು ಎಲ್ಲೋ ಒಂದು ಕಡೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಬಾಡಿಯಿಂದ ಹೊರಗಡೆ ಇರುವಂತಹ ಈ ಒಂದು ಟೆಸ್ಟಿಸಲ್ಲಿ ಸ್ಪರ್ಮೆಟೋಜೆನೆಸಿಸ್ ಅಥವಾ ವೀರ್ಯಾಣುವಿನ ಉತ್ಪಾದನೆ ಆಗಬೇಕು ಅಂದರೆ ಟೆಂಪರೇಚರ್ ಇಳದೆ ಮತ್ತು ಅದು ಯಾವಾಗಲೂ ಕೂಲಾಗಿರಬೇಕು. ಅದಕ್ಕೋಸ್ಕರನೇ ಮೊದಲೆಲ್ಲ ಹಿರಿಯರು ಹೇಳ್ತಿದ್ರು ತಣ್ಣೀರನ್ನ ಸ್ನಾನ ಮಾಡಿ ಅಂತ. ಮೊದಲೆಲ್ಲ ಬಾವಿ ಹತ್ರ ಹೋಗಿ ಚೆನ್ನಾಗಿ ತಣ್ಣೀರು ಸ್ನಾನ ಮಾಡ್ತಾಯಿದ್ರು. ಹಾಗಾಗಿ ಏನೇ ಒಂದು ಟೆಂಪರೇಚರು ಜಾಸ್ತಿ ಇದ್ರೂ ಸಹ ಅದು ಕೂಲ್ ಡೌನ್ ಮಾಡೋದ್ರಿಂದ ವೀರ್ಯಾಣುವಿನ ಉತ್ಪಾದನೆ ಚೆನ್ನಾಗಾಗ್ತಿತ್ತು. ಆದರೆ ಇತ್ತೀಚಿನ ದಿನದಲ್ಲಿ ಈ ಎಲ್ಲ ಅಭ್ಯಾಸಗಳನ್ನು ನಾವು ಮರಿತಾ ಇದ್ದೀವಿ. ಇದು ಒಂದು ಕಾರಣ ಇರ್ಬೋದು. ನಮ್ಮ ಪುರುಷರಲ್ಲಿ ವೀರ್ಯಾಣುವಿನ ಸಂಖ್ಯೆ ಕುಸಿತ ಆಗೋಕ್ಕೆ ಇದು ಒಂದು ಕಾರಣ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಹುಟ್ಟಿನಿಂದನೇ ಕ್ರಿಪ್ಟಾರ್ಕಿಲಿಸಮ್ ಅಂತ ಅಂತೀವಿ. ಅಂದರೆ ಈ ಟೆಸ್ಟಿಸ್ ಇದೆಯಲ್ಲ ಅದು ಕೆಳಗಡೆ ಜಾರಬೇಕದು. ಕೆಲವು ಸಲ ಜಾರೋದಿಲ್ಲ, ಅದು ಹಾಗೇ ಇರುತ್ತೆ, ದೇಹದ ಒಳಗಡೆ ಇರುತ್ತೆ, ಕೆಳಗಡೆ ಜಾರಲ್ಲ. ಆ ಸ್ಕ್ರೋಟಲ್ ಸ್ಯಾಕ್ ಅಂತ ಚೀಲ ಇದೆಯಲ್ಲ ಅಲ್ಲಿಗೆ ಜಾರಬೇಕು. ಅದು ಜಾರದೇ ಇರೋಂಥ ಸಂದರ್ಭದಲ್ಲಿ ದೇಹದ ಒಳಗಡೆನೇ ಟೆಸ್ಟಿಸ್ ಇರುತ್ತೆ. ಹಾಗಾಗಿ ದೇಹದ ಉಷ್ಣತೆ ಜಾಸ್ತಿ ಆಗೋದ್ರಿಂದ ಅಲ್ಲಿ ವೀರ್ಯಾಣುವಿನ ಉತ್ಪಾದನೆ ಉಂಟಾಗದೆ ಅಲ್ಲಿಂದ ಸಹ ನಾವು ಈ ಒಂದು ಬಂಜೆತನವನ್ನು ನೋಡ್ಬೋದು. ಇದರ ಹೊರತಾಗಿ ಬೇಕಾದಷ್ಟು ಸೋಂಕುಗಳು, ಈಗ ನಮಗೆ ಜನಸಾಮಾನ್ಯರಿಗೆ ಶುಚಿತ್ವದ ಬಗ್ಗೆ ಅರಿವು ತುಂಬ ಕಡಿಮೆ ಅಂತ ಹೇಳ್ಬೋದು. ಏಕೆಂತಂದರೆ ಈಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನು, ಎಲ್ಲೋ ಶೌಚಾಲಯಕ್ಕೆ ಹೋಗ್ತಾರೆ, ಸರಿಯಾಗಿ ನೀರು ಹಾಕೋದಿಲ್ಲ, ಅಲ್ಲಿಂದ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ. ಅದು ತಕ್ಷಣ ಗೊತ್ತಾಗೋದಿಲ್ಲ, ಅದೇನು ಅಂಥದ್ದೇನು ಪಸ್ಸೆಲ್ಸ್ ಇರುತ್ತೆ ಆದರೆ ಗೊತ್ತಾಗೋದಿಲ್ಲ. ಕ್ರಮೇಣ ಏನಾಗುತ್ತೆ ಅಂದರೆ ಅದು ಜಾಸ್ತಿ ಆಗ್ತಾ ಬರುತ್ತೆ. ಇನ್ಫೆಕ್ಷನ್ನು ಜಾಸ್ತಿ ಆದಾಗ ಅದು ಟೆಸ್ಟಿಸ್ಗೆ ಹೋಗ್ಬೋದು, ಅಲ್ಲಿಂದ ಎಪಿಡೈಡಮಿಸ್ಗೆ ಹೋಗ್ಬೋದು, ವ್ಯಾಸ್ ಡಿಫರೆನ್ಸ್ಗೆ ಹೋಗ್ಬೋದು, ಪ್ರಾಸ್ಟೇಟು, ಸೆಮೈನಲ್ ವೆಸಿಕಲು, ಹೀಗೆ ಒಳಗಡೆ ಇರುವ ಇಂಟರ್ನಲ್ ಆರ್ಗನ್ಸ್ಗೆಲ್ಲ ಈ ಒಂದು ಸೋಂಕು ಉಂಟಾಗೋದ್ರಿಂದ ಅಲ್ಲೂ ಸಹ ವೀರ್ಯಾಣುವಿನ ಉತ್ಪಾದನೆ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಇದರ ಜೊತೆಗೆ ಸಾಮಾನ್ಯವಾಗಿ ನಾವು ಅನ್ಕೊಂತೀವಿ ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಕ್ಕೂ ಒಂದೊಂದು ಕನೆಕ್ಷನ್ ಇದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಓರಲ್ ಹೆಲ್ತ್ ಅಂದರೆ ನಾವು ಬಾಯಿನ ಶುಚಿಯಾಗಿ ಇಟ್ಕೊಳ್ಳಲಿಲ್ಲ ಅಂದರೆ ಅದರಿಂದನೂ ಸಹ ನಮಗೆ ಈ ಒಂದು ಬಂಜೆತನ ಉಂಟಾಗಬಹುದು ಅನ್ನುವ ಒಂದು ಸತ್ಯ ಅದು ಯಾರಿಗೂ ಗೊತ್ತಿಲ್ಲ. ಕಾರಣ ಏನಂತಂದರೆ ನಮ್ಮ ಬಾಯಿಯಲ್ಲಿರುವ ಕೆಲವೊಂದು ಬ್ಯಾಕ್ಟೀರಿಯಾಗಳಿದೆ, ಅದು ಒಂದು ಕಾಯಿಲೆ ಇದೆ, ಅಂದರೆ ಒಸಡು ಹಲ್ಲಿಗೆ ಸಂಬಂಧಿಸಿದಂಥದ್ದು ಪೆರಿಯೋಡಾಂಟೈಟಿಸ್ ಅಂತ. ಈ ಕಾಯಿಲೆ ಯಾವ ವ್ಯಕ್ತಿಗಿರುತ್ತೆ ಅಲ್ಲಿ ಆ ಬ್ಯಾಕ್ಟೀರಿಯಾಗಳು ಬಾಯಿಯಿಂದ ಅದು ಹಾಗೇ ಮುಂದುವರೆದು ಕೆಳಗಡೆ ಬಂದು ಟೆಸ್ಟಿಸ್ ಒಳಗಡೆ ಹೋಗಿ ಟೆಸ್ಟಿಸಲ್ಲೂ ಸಹ ಇನ್ಫೆಕ್ಷನ್ ಉಂಟು ಮಾಡುತ್ತೆ. ಇನ್ಫೆಕ್ಷನ್ನು ಸ್ಪ್ರೆಡ್ ಆಗ್ತಾ ಬರುತ್ತೆ. ಹಾಗಾಗಿ ಇದು ಸಹ ಈ ಒಂದು ವೀರ್ಯಾಣುವಿನ ಸಂಖ್ಯೆ ಕುಸಿತ ಉಂಟಾಗಲು ಮುಖ್ಯವಾದ ಕಾರಣ. ಇದರ ಜೊತೆಗೆ ಬೇರೆ ಬೇರೆ ಥರದ ಇನ್ಫೆಕ್ಷನ್ಸ್ಗಳು ನಾವೆಲ್ಲ ಕೇಳಿದ್ದೀವಿ. ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳಿರ್ಬೋದು, HIV, ಹೆಪಟೈಟಿಸು, ಸಿಫಿಲಿಸು, ಗೊನೇರಿಯಾ, ಕ್ಲಮೈಡಿಯಾ, ಈ ಫಂಗಲ್ ಇನ್ಫೆಕ್ಷನ್ಗಳು, ಇದೆಲ್ಲದರಿಂದನೂ ಸಹ ಈ ಒಂದು ಸೋಂಕುಗಳು, ಒಟ್ಟಾರೆ ಸೋಂಕು, ಅದು ಬ್ಯಾಕ್ಟೀರಿಯಲ್ ಆಗ್ಬೋದು, ವೈರಲ್ ಆಗ್ಬೋದು, ಫಂಗಲ್ ಆಗ್ಬೋದು, ಪ್ಯಾರಾಸೈಟ್ಗಳಾಗ್ಬೋದು, ಇದರಿಂದನೂ ಸಹ ಸೋಂಕುಗಳು ಹೆಚ್ಚಾದಾಗ ಅದು ಸಹ ಬಂಜೆತನಕ್ಕೆ ಒಂದು ಕಾರಣ ಅಂತ ತಿಳಿಸ್ತಾರೆ.
ಇದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಂದು ಬ್ಲಾಕ್ಸ್ಗಳು ಈ ಸೋಂಕು ಜಾಸ್ತಿ ಆದಾಗ ಅದು ಒಂದು ಸಿಸ್ಟ್ ಫಾರ್ಮ್ ಆಗಿಬಿಟ್ಟಿರುತ್ತೆ. ಅದು ಟೆಸ್ಟಿಸಲ್ ಆಗ್ಬೋದು, ಎಪಿಡೈಡಮಿಸ್ ಅಲ್ಲಿ, ಪ್ರಾಸ್ಟೇಟು, ಸೆಮೆನಲ್ ವೆಸಿಕಲ್ಲು, ಇಂಥ ಕಡೆ ಸಿಸ್ಟ್ ಫಾರ್ಮ್ ಆದಾಗಲೂ ಸಹ ಅದು ಬಂಜೆತನವನ್ನು ಉಂಟು ಮಾಡುತ್ತೆ. ಕೆಲವೊಮ್ಮೆ ಕೆಲವೊಂದು ಆನುವಂಶೀಯ ಕಾಯಿಲೆಗಳಿದೆ. ಅದರಲ್ಲಿ CFTR ಅಂತ, ಸಿಸ್ಟಿಕ್ ಫೈಬ್ರೋಸಿಸ್ ಅನ್ನುವ ಒಂದು ಆನುವಂಶೀಯ ಕಾಯಿಲೆ. ಈ ಕಾಯಿಲೆ ಯಾವ ಗಂಡು ಮಕ್ಕಳಿಗಿರುತ್ತೆ ಅವರಿಗೆ ವ್ಯಾಸ್ ಡಿಫರೆನ್ಸ್ ಇರೋದೇ ಇಲ್ಲ, ಬೈ ಬರ್ತು ಆ ಕೊಳವೆನೇ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಟೆಸ್ಟಿಸಿಂದ ವಿರ್ಯಾಣು ಉತ್ಪಾದನೆ ಆದರೂ ಅದು ಕನೆಕ್ಷನ್ ಇಲ್ಲ, ಅದು ಎಪಿಡೈಡಮಿಸ್ಗೆ ಹೋಗುತ್ತೆ. ಎಪಿಡೈಡಮಿಸಿಂದ ಒಂದು ನಳಿಕೆನೇ ಇಲ್ಲ. ಸೊ ಆ ದೇಹದಲ್ಲಿ ವಿರ್ಯಾಣು ಉತ್ಪಾದನೆ ಆಗ್ತಾ ಇದೆ, ಆದರೆ ಅದು ಈಚೆ ಬರ್ತಾ ಇಲ್ಲ. ಅಂಥ ಸಂದರ್ಭದಲ್ಲೂ ಸಹ ನಾವು ಈ ಒಂದು ಬಂಜೆತನವನ್ನು ನೋಡ್ಬೋದು. ಹೀಗೆ ಈ ಆರ್ಗನ್ಸ್ಗಳಲ್ಲಿ ಕೆಲವೊಮ್ಮೆ ಆರ್ಗನ್ಸ್ಗಳು ನಾನು ಏನು ಹೇಳಿದೆ, ಎಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್, ಸೆಮೆನಲ್ ವೆಸಿಕಲ್ಲು, ಪ್ರಾಸ್ಟೇಟು, ವ್ಯಾಸ್ಡಿ, ಇದೆಲ್ಲ ಕೆಲವು ಸಲ ದೊಡ್ಡದಾಗಿ ಎನ್ಲಾರ್ಜ್ ಆಗಿಬಿಟ್ಟಿರುತ್ತೆ, ಆವಾಗಲೂ ತೊಂದರೆ. ಅಥವಾ ತುಂಬ ಸಣ್ಣದಿರುತ್ತೆ, ಆಗಲೂ ಸಹ ತೊಂದರೆ. ಹಾಗಾಗಿ ಇವುಗಳ ಆರೋಗ್ಯ ಬಹಳ ಮುಖ್ಯ ಈ ಒಂದು ವೀರ್ಯಾಣುವಿನ ಉತ್ಪಾದನೆಯಲ್ಲಿ. ನಾವು ಎರಡನೆಯ ಕಾರಣವಂತ ನಾವು ನೋಡಿದಾಗ ಕ್ರೋಮೋಸೋಮಲ್ ರಿಲೇಟೆಡ್ ಅಂತ, ಅಂದರೆ ಮನುಷ್ಯನಲ್ಲಿ ಒಂದು ನಿರ್ದಿಷ್ಟ ಸಂಖ್ಯೆಯ ವರ್ಣತಂತುಗಳು ಇದೆ. ಮನುಷ್ಯ ಅಂತಂದಾಗ ನಮ್ಮಲ್ಲಿ 46 ವರ್ಣತಂತುಗಳು, ಅದರಲ್ಲಿ 44 ಆಟೋಸೋಮ್ ಅಥವಾ ಕಾಯವರ್ಣತಂತುಗಳು, 2 ಲಿಂಗ ನಿರ್ಧರಿಸುವ ವರ್ಣತಂತುಗಳು. ಈ ವರ್ಣತಂತುಗಳ ವ್ಯತ್ಯಾಸ ಉಂಟಾದಾಗಲೂ ಸಹ ಪುರುಷರಲ್ಲಿ ಈ ಒಂದು ಬಂಜೆತನವನ್ನು ನಾವು ನೋಡ್ಬೋದು. ಅದರಲ್ಲಿ ಕೆಲವೊಮ್ಮೆ XY ಜೊತೆಗೆ ಕೆಲವೊಬ್ಬ ಪುರುಷರಲ್ಲಿ XXY ಇರುತ್ತೆ, ಅಥವಾ XYY ಇರುತ್ತೆ, ಅಥವಾ XXXY ಇರುತ್ತೆ. ಈ ಥರ ಈ ವರ್ಣತಂತುಗಳಲ್ಲಿ ವ್ಯತ್ಯಾಸ ಆದಾಗಲೂ ಸಹ ಬಂಜೆತನ ಉಂಟಾಗುತ್ತೆ. ಇದರ ಜೊತೆಗೆ ಮಾಲಿಕ್ಯುಲರ್ ಲೆವೆಲಲ್ಲೂ ನಾನು ಹೇಳಿದೆ ಕೆಲವೊಂದು ಜೀನ್ಸ್ಗಳಿದೆ. ಈ ಜೀನ್ಸ್ಗಳಲ್ಲಿ ಏನಾದರೂ ವ್ಯತ್ಯಾಸ ಉಂಟಾದರೆ ಅಲ್ಲೂ ಸಹ ನಾವು ಬಂಜೆತನವನ್ನು ನೋಡ್ಬೋದು. ಅದರಲ್ಲೂ ಮುಖ್ಯವಾಗಿ ವೈ ವರ್ಣತಂತು ಇದೆಯಲ್ಲ, ಅದರ ಮುಖ್ಯ ಕೆಲಸನೇ ಒಂದು ಸಂತಾನೋತ್ಪಾದನೆ ಅಥವಾ ವೀರ್ಯಾಣುವಿನ ಉತ್ಪಾದನೆ ಅಂತ ನಾವು ಹೇಳ್ಬೋದು. ಇಲ್ಲಿ 3 ಭಾಗಗಳಿದೆ, AZFA, AZFB, AZFC ಅಂತ. ಇಲ್ಲಿ ಕೆಲವೊಂದು ಜೀನ್ಸ್ಗಳಿದೆ. ಜೀನ್ಸ್ ಅಂದರೆ ನಮ್ಮ ದೇಹದಲ್ಲಿರುವ ಒಂದು ಮೆಸೇಜ್. ಆ ಮೆಸೇಜಿಂದ ನಮಗೆ ಬೇಕಾಗುವಂಥ ಪ್ರೋಟೀನ್ನ ಅದು ಉತ್ಪಾದನೆ ಮಾಡುತ್ತೆ. ಅದರಲ್ಲಿ ಏನಾದರೂ ತೊಂದರೆ ಆದರೆ, ಅದು ಇಲ್ಲದೆ ಹೋದರೆ ಅಥವಾ ಕಳೆದು ಹೋಗಿದ್ರೆ, ಅದರಲ್ಲಿ ರೂಪಾಂತರ ಆಗಿದ್ರೆ, ಅಂತಹ ಸಂದರ್ಭದಲ್ಲೂ ಸಹ ಬಂಜೆತನ. ಅದರಲ್ಲೂ RMB ಅಂತ ಇದೆ, ಆಮೇಲೆ ಬೇಕಾದಷ್ಟು ಜೀನ್ಸ್ಗಳು ನೇಮ್ ಇದೆ, ಅದು ಕ್ಯಾಂಡಿಡೇಟ್ ಜೀನ್ಸ್ ಅಂತ ಕರಿತೀವಿ ಈ ಒಂದು ಭಾಗದಲ್ಲಿರೋದು. ಇಲ್ಲಿ ಏನಾದರೂ MTHFR, CFTRI ಮ್ಯೂಟೇಷನ್ನು, ಇಂಥದ್ರಲ್ಲೂ ಸಹ ಬಂಜೆತನ, ಮೈಕ್ರೋ ಡಿಲೀಷನ್ ಅಂತ ಕರಿತೀವಿ ನಾವು. ಇವುಗಳೇನಾದರೂ ಕಳೆದು ಹೋದರೆ ಅದನ್ನು ಮೈಕ್ರೋ ಡಿಲೀಷನ್ ಅಂತ ಕರಿತೀವಿ. ಹಾಗಾಗಿ ಇಂಥ ಸಂದರ್ಭದಲ್ಲೂ ನಾವು ಈ ಬಂಜೆತನವನ್ನು ನೋಡ್ಬೋದು. ಇದರ ಜೊತೆಗೆ ನಮ್ಮ ಹವ್ಯಾಸಗಳು, ಅದು ಆಲ್ಕೋಹಾಲ್ ಆಗಿರ್ಬೋದು, ಧೂಮಪಾನ, ಮದ್ಯಪಾನ, ಈ ಥರದ ಹವ್ಯಾಸಗಳು ಅಥವಾ ಜಂಕ್ ಫುಡ್ಡನ್ನು ಅತಿಯಾಗಿ ಬಳಸೋದು, ಇದರಿಂದನೂ ಸಹ ವೀರ್ಯಾಣುವಿನ ಕೊರತೆ ಉಂಟಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜೀವನ ಶೈಲಿನ ನಾವು ನೋಡೋದಾದರೆ ಒಬಿಸಿಟಿ, ಯಾವ ವ್ಯಕ್ತಿಗೆ ಅವನ ಹೊಟ್ಟೆಯ ಮೇಲೆ ಬೊಜ್ಜಿರುತ್ತೆ ಅಂಥವನಿಗೆ ಮುಂದಿನ ದಿನದಲ್ಲಿ ಬಂಜೆತನ ಬರುವ ಸಾಧ್ಯತೆ ಇದೆ ಅಂತಾರೆ. ಕಾರಣ ಏನಂದರೆ ಈ ಬೊಜ್ಜು ಏನಿದೆ, ಅಡಿಪೋಸೈಟ್ಸ್ ಅಥವಾ ಈ ಒಂದು ಬೊಜ್ಜನ್ನು ಅಥವಾ ಕೊಬ್ಬನ್ನು ಶೇಖರಣೆ ಮಾಡುವಂಥ ಜೀವಕೋಶ ಇದೆಯಲ್ಲ, ಅದನ್ನು ಅಡಿಪೋಸೈಟ್ಸ್ ಅಂತ ಕರಿತೀವಿ. ಇವುಗಳು ಅಡಿಪೋಕೈನ್ಸ್ ಅಂತ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಆ ಹಾರ್ಮೋನ್ ಏನು ಮಾಡುತ್ತೆ, ಟೆಸ್ಟೋಸ್ಟಿರಾನು, ಅದು ಟೆಸ್ಟೋಸ್ಟಿರಾನ್ ಅನ್ನೋದು ಪುರುಷ ಹಾರ್ಮೋನುಗಳು, ಆಂಡ್ರೋಜನ್, ಎಸ್ಟ್ರೋಜನ್ ಅಂತ. ಆಂಡ್ರೋಜನ್ ಅನ್ನೋದು ಪುರುಷ ಹಾರ್ಮೋನು, ಎಸ್ಟ್ರೋಜನ್ ಅನ್ನೋದು ಮಹಿಳೆಯರಲ್ಲಿ ಉತ್ಪಾದನೆಯಾಗುವ ಹಾರ್ಮೋನು. ಈ ಆಂಡ್ರೋಜನ್ನಲ್ಲಿ ಪ್ರಮುಖವಾದದ್ದು ಟೆಸ್ಟೋಸ್ಟಿರಾನ್. ಯಾವ ಪುರುಷನಿಗೆ ಟೆಸ್ಟೋಸ್ಟಿರಾನ್ ಕಮ್ಮಿ ಇರುತ್ತೆ ಅವನಿಗೆ ಬಂಜೆತನ ಕಟ್ಟಿಟ್ಟ ಬುತ್ತಿ. ಅದರಲ್ಲೂ ಈ ಅಡಲಸೆಂಟ್, ಹದಿಹರೆಯದಲ್ಲಿ ಮಕ್ಕಳಲ್ಲಿ ಈ ಟೆಸ್ಟೋಸ್ಟಿರಾನ್ ಅದು ಹುಡುಗರಲ್ಲಿ ಉತ್ಪಾದನೆ ಆಗಲಿಲ್ಲ ಅಂದರೆ ಅವರಿಗೆ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಹದಿಹರೆಯದಲ್ಲಿ ಅವರ ದೈಹಿಕವಾಗಿ ಬಹಳಷ್ಟು ಬದಲಾವಣೆ ಆಗುತ್ತಲ್ಲ, ಅಂದರೆ ಗಡ್ಡ ಬರೋದು, ವಾಯ್ಸ್ ಚೇಂಜ್ ಆಗೋದು, ಎತ್ತರಕ್ಕೆ ಬೆಳೀತಾರೆ, ಶೋಲ್ಡ್ರ್ ಎಲ್ಲ ಅಗಲ ಆಗುತ್ತೆ, ಮೈ ಮೇಲೆ ಕೂದಲು ಬರೋದು, ಇದೆಲ್ಲ ಈ ಟೆಸ್ಟೋಸ್ಟಿರಾನ್ ಹಾರ್ಮೋನಿಂದನೇ ಉಂಟಾಗುವಂಥದ್ದು. ಇಂಥದ್ದು ಯಾವುದೂ ಲಕ್ಷಣಗಳು ಇರೋದಿಲ್ಲ. ಹಾಗಾಗಿ ಅಂಥ ಮಕ್ಕಳುಗಳು ಕ್ಲೈನಿ ಫಿಲ್ಟರ್ಸ್, ಅವರು ಇನ್ನೂ ಅದು ಹುಡುಗನೂ ಅಲ್ಲ ಹುಡುಗಿನೂ ಅಲ್ಲ, ಆ ಥರದ ಒಂದು ಫೀಚರು, ಅಂದರೆ ಗಂಡಸಿನ ಸಂಪೂರ್ಣ ಬಾಹ್ಯ ಬೆಳವಣಿಗೆ ಅಂಥ ಮಕ್ಕಳಲ್ಲಿರಲ್ಲ. ಆ ಥರ ಈ ಟೆಸ್ಟೋಸ್ಟಿರಾನ್ ಕಮ್ಮಿ ಆದಾಗ್ಲೂ ಆಗುತ್ತೆ, ಅದರದ್ದು ರೆಸಿಸ್ಟೆನ್ಸ್ ಡೆವಲಪ್ ಆದರೂ ಆಗುತ್ತೆ. ಬೇಕಾದಷ್ಟು ಈ ಥರದ ತೊಂದರೆಗಳನ್ನು ನಾವು ನೋಡ್ಬೋದು. ಇದರ ಹೊರತಾಗಿ ಕೆಲವೊಂದು ಪ್ಯಾರಾಸಿಟಿಕ್ ಡಿಸೀಸಸ್ಸು, ಅದರಲ್ಲೂ ಮಲೇರಿಯಾ ಆಗ್ಬೋದು, ಈ ಟ್ರಿಪನೋಸೋಮಾ, ಇದರಿಂದ ಉಂಟಾಗುವಂಥ ಪ್ಯಾರಾಸಿಟಿಕ್ ಡಿಸೀಸು ನಮ್ಮ ಪಿಟ್ಯೂಟರಲ್ಲಿ ತೊಂದರೆ ಉಂಟು ಮಾಡುತ್ತೆ. ಯಾವಾಗ ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್, ನಮ್ಮ ಮೆದುಳಿನಲ್ಲಿ ಪಿಟ್ಯೂಟರಿ ಅಂತ ಒಂದು ಗ್ಲ್ಯಾಂಡ್ ಇದೆ, ಹೈಪೋಥಲಾಮಸ್ ಅಂತ ಒಂದಿದೆ, ಅದರಿಂದ ಕೆಲವೊಂದು ಹಾರ್ಮೋನುಗಳು ಪಿಟ್ಯೂಟರಿ ಗ್ರಂಥಿಗೆ ಮೆಸೇಜ್ ಕೊಡುತ್ತೆ.
ಪಿಟ್ಯೂಟರಿ ಗ್ರಂಥಿಯಿಂದ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಈ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ಈ ಹಾರ್ಮೋನುಗಳೇನು ಮಾಡುತ್ತೆ, ಓವರಿ ಮೇಲೆ ಅದು ಪರಿಣಾಮ ಬೀರುತ್ತೆ, ಟೆಸ್ಟಿಸ್ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಟೆಸ್ಟಿಸಿಂದ ಟೆಸ್ಟೋಸ್ಟಿರಾನ್ ಹಾರ್ಮೋನು ಬಿಡುಗಡೆಯಾಗೋದು. ಈ ಪ್ಯಾರಾಸಿಟಿಕ್ ಡಿಸೀಸ್ಗಳು ಉಂಟಾದಾಗಲೂ ಸಹ ಏನಾಗುತ್ತೆ, ಪಿಟ್ಯೂಟರಿ ಸರಿಯಾಗಿ ಕೆಲಸ ಮಾಡೋಲ್ಲ, ಈ ಹಾರ್ಮೋನುಗಳ ಕೊರತೆ ಉಂಟಾಗುತ್ತೆ. ಅಂಥ ಸಂದರ್ಭದಲ್ಲೂ ಸಹ ನಾವು ಬಂಜೆತನವನ್ನು ನೋಡಬಹುದು. ಇದರ ಜೊತೆಗೆ ಕೆಲವೊಂದು ಮೆಡಿಕೇಷನ್ಗಳು, ಯಾವುದೋ ಒಂದು ಕಾಯಿಲೆ ಇರುತ್ತೆ, ಭಾಳ ವರ್ಷಗಳ ಕಾಲ ಅದು ಒಂದು ಔಷಧಿಗಳನ್ನು ತಗೊತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಔಷಧಿಗಳು ಸಹ ಈ ಒಂದು ಸ್ಪರ್ಮೆಟೋಜೆನೆಸಿಸ್, ವೀರ್ಯಾಣುವಿನ ಉತ್ಪಾದನೆ ಏನಿದೆ ಅದನ್ನು ತಡೆಗಟ್ಟುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಜೀವನ ಶೈಲಿ ಯಾವ ಥರ ಇದೆ ಅಂತಂದರೆ, ಒಂದು ವ್ಯಾಯಾಮ ಅಂತಂದರೆ ಅದು ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದೇ ವ್ಯಾಯಾಮ ಅನ್ನೋದು ಅದೊಂದು ಭ್ರಮೆ. ಆ ಭ್ರಮೆಲಿದ್ದೀವಿ. ಮತ್ತು ಅತಿ ಹೆಚ್ಚು ಆ ಜಿಮ್ಮಲ್ಲೇ ವರ್ಕೌಟ್ ಮಾಡ್ತಾರೆ. 1 ಅವರ್ ಯಾವುದೇ ವ್ಯಾಯಾಮ ಆದರೂ ಅದರ ಒಂದು ಪರಿಮಿತಿ ಏನು ಅಂತಂದರೆ 1 ಅವರ್ ಅಷ್ಟೇ ಮಾಡಬೇಕು, 30 ಮಿನಿಟ್ಸು ಅಥವಾ 60 ಮಿನಿಟ್ಸ್. ಆದರೆ ಏನಾಗ್ತಿದೆ, ಇತ್ತೀಚೆಗೆ ಯುವ ಜನತೆ ಒಂದು ಒಳ್ಳೆಯ ದೇಹ ಸೌಂದರ್ಯ ಬೇಕು ಅಂತೇಳಿ 6 ಅವರ್ಸ್ ವರ್ಕೌಟು, 8 ಅವರ್ಸ್ ವರ್ಕೌಟು, ಆಮೇಲೆ ಕೆಲವೊಂದು ಮಾರ್ಷಲ್ ಆರ್ಟ್ಸ್ಗಳಿರುತ್ತೆ ತುಂಬ ಸ್ಟ್ರೈನ್ ಆಗೋಂಥದ್ದು. ಇಂಥದನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಟೆಸ್ಟಿಸ್ ಮೇಲೆ ನೇರವಾಗಿ ಪರಿಣಾಮ ಬೀರಿ ಅಲ್ಲಿ ಟಾರ್ಷನ್ ಆಗೋಗುತ್ತೆ. ಆ ಒಂದು ಬ್ಯಾರಿಯರ್ ಇರುತ್ತೆ, ಅದು ಟೆಸ್ಟಿಸ್ ಬ್ಲಡ್ ಬ್ಯಾರಿಯರ್ ಅಂತ, ಆ ಬ್ಯಾರಿಯರು ಅದು ಕಟ್ಟಾಗ್ಬಿಡುತ್ತೆ. ಅವಾಗೇನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಈ ಸ್ಪರ್ಮ್ ಎಲ್ಲ ಬ್ಲಡ್ಗೆ ಹೊರಟೋಗೋದ್ರಿಂದ ಆ್ಯಂಟಿಸ್ಪರ್ಮ್ ಆ್ಯಂಟಿಬಾಡಿ, ಈ ಸ್ಪರ್ಮ್ಗಳನ್ನು ದೇಹ ಹೊರಗಡೆಯಿಂದ ಬಂದಿರುವ ಯಾವುದೋ ಒಂದು ವೈರಾಣು ಅಂತ ಅಂದ್ಕೊಂಡು ಅದಕ್ಕೆ ಆ್ಯಂಟಿಬಾಡೀಸ್ನ ರಿಲೀಸ್ ಮಾಡೋದ್ರಿಂದ, ಆ್ಯಂಟಿಸೆನ್ಸ್ ಆ್ಯಂಟಿಬಾಡಿಗಳು ರಿಲೀಸ್ ಆಗೋದ್ರಿಂದ ಏನಾಗುತ್ತೆ, ಇಮ್ಯುನಾಲಜಿಕಲ್ ಪ್ರಾಬ್ಲಮ್ ಅಂತಹ ವ್ಯಕ್ತಿಗಳಿಗೆ ಮುಂದಿನ ದಿನದಲ್ಲಿ ಬಂಜೆತನ ಉಂಟಾಗುವ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಅತಿ ಹೆಚ್ಚು ವ್ಯಾಯಾಮ, ಕೆಲವೊಂದು ಕ್ರೀಡೆಗಳು, ಆಮೇಲೆ ಅತಿ ಹೆಚ್ಚಾಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು, ಇಂಥದ್ದು ಸಹ ಎಲ್ಲೋ ಒಂದು ಕಡೆ ಬಂಜೆತನ ಹೆಚ್ಚಾಗೋದಕ್ಕೆ ಇವು ಸಹ ಕಾರಣ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಇದರ ಜೊತೆ ಹಾರ್ಮೋನಲ್ ವೇರಿಯೇಷನ್ ಅಂತ ನಂದೆ, ಕೆಲವೊಂದು ಹಾರ್ಮೋನ್ಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರಲೇಬೇಕು ನಿಗದಿತ ಪ್ರಮಾಣದಲ್ಲಿ. ಅದರಲ್ಲಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್, TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಥೈರಾಯ್ಡ್ ಹಾರ್ಮೋನು ಸಹ ಬಹಳ ಮುಖ್ಯ, ಟೆಸ್ಟೋಸ್ಟಿರಾನು. ಈ ಹಾರ್ಮೋನುಗಳ ವ್ಯತ್ಯಾಸ ಉಂಟಾದಾಗಲೂ ಸಹ ನಮಗೆ ಈ ಒಂದು ಬಂಜೆತನ ಬರುವ ಎಲ್ಲ ಸಾಧ್ಯತೆ ಇದೆ. ಇದರ ಹೊರತಾಗಿ ಯಾವ ವ್ಯಕ್ತಿಗೆ ಒಬಿಸಿಟಿ ಇರುತ್ತೆ ಅಥವಾ ಮಧುಮೇಹ ಇರುತ್ತೆ, ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು, ಕ್ಯಾನ್ಸರ್ಗಳು, ಈ ಥರ ಬಹುವಿಧದ ಅಸ್ವಸ್ಥತೆ ಅಂತ ಕರಿತೀವಿ. ಇದರ ಜೊತೆಗೆ ಎಪಿಲೆಪ್ಸಿ ಆಗ್ಬೋದು, ಲ್ಯೂಪಸ್ ಅನ್ನುವ ಒಂದು ತೊಂದರೆ ಆಗ್ಬೋದು, ಬೇರೆ ಬೇರೆ ಥರದ ಜೆನೆಟಿಕ್ ಡಿಸಾರ್ಡರ್ಸ್ಗಳು ಉಂಟಾದಾಗಲೂ ಸಹ ಅಂಥ ವ್ಯಕ್ತಿಯಲ್ಲಿ ಈ ಒಂದು ವೀರ್ಯಾಣುಗಳ ಉತ್ಪಾದನೆ ಇರೋದಿಲ್ಲ. ಇದರ ಹೊರತಾಗಿ ನಾವು ಸೇವಿಸುವ ಆಹಾರ ಅದು ಬಹಳ ಮುಖ್ಯವಾಗಿ ಜಂಕ್ ಆಹಾರ ಅಂತ ನಾವು ಹೇಳ್ಬಹುದು. ಅದರಲ್ಲೂ ಈ ಪಿಜ್ಜಾ ಆಗ್ಬೋದು, ಬರ್ಗರು, ಹೊರಗಡೆ ಸಿಗುವಂತಹ ಆಹಾರದಲ್ಲಿ ಏನಾಗಿರುತ್ತೆ ಅಂದರೆ ತುಂಬ ಕಲರಿಂಗ್ ಏಜೆಂಟನ್ನ ಬಳಸ್ತಾರೆ. ಅದರ ಜೊತೆಗೆ ಬೇಕಾದಷ್ಟು ಈ ತರಕಾರಿಗಳಲ್ಲೂ ಸಹ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ, ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು, ಹರ್ಬಿಸೈಡು, ಫಂಗಿಸೈಡು ಮತ್ತು ಬಹಳಷ್ಟು ಕೆಮಿಕಲ್ಗಳು, ರಾಸಾಯನಿಕ ರಸಗೊಬ್ಬರಗಳು ಇದೆಲ್ಲ ಬೆಳೆಸೋದ್ರಿಂದ ಎಲ್ಲೋ ಒಂದು ಕಡೆ ಇದು ನಮ್ಮ ವೀರ್ಯಾಣು ಉತ್ಪಾದನೆಗೆ ತೊಂದರೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಕಾರಣ ಏನಂತಂದರೆ 50 ವರ್ಷಗಳ ಹಿಂದೆ ಒಂದು ಸಮೀಕ್ಷೆ ನಡೆದಿದೆ ಇಡೀ ಜಗತ್ತಿನಲ್ಲಿ. ಪ್ರತಿಯೊಂದು ದೇಶದಲ್ಲೂ ಆರೋಗ್ಯವಂತ ವ್ಯಕ್ತಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ವೀರ್ಯಾಣುಗಳು ಇದೆ ಅಂತ ನಾವು ನೋಡ್ಕೊಂಬಂದಿದ್ದಾರೆ. ಅದರ ಪ್ರಕಾರ 50 ವರ್ಷದ ಹಿಂದೆ ಒಬ್ಬ ಆರೋಗ್ಯವಂತ ಪುರುಷನ ವೀರ್ಯಾಣುವಿನ ಸಂಖ್ಯೆ 200 ಮಿಲಿಯನ್ ಪರ್ ml ಆಫ್ ಇಜಾಕ್ಯುಲೇಷನ್, 200 ಮಿಲಿಯನ್ ಇತ್ತು. ಈಗೇನಾಗಿದೆ ಅಂದರೆ ಅದು ಹಾಗೆ ಕಡಿಮೆ ಆಗ್ತಾ ಬಂದು ಈ 50 ವರ್ಷಗಳಲ್ಲಿ ಅದರ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈಗೇನಾಗ್ತಾ ಇದೆ, ನೀವು ಒಬ್ಬ ಆರೋಗ್ಯವಂತ ಪುರುಷ ಅಂತ ಅವನನ್ನು ಪರೀಕ್ಷೆ ಮಾಡಿದ್ರೆ ಅವನಲ್ಲಿ 30 ಮಿಲಿಯನ್ ಪರ್ ml ಇರುತ್ತೆ. 50 ಮಿಲಿಯನ್, 80 ಮಿಲಿಯನ್ ಇದ್ರೇ ಜಾಸ್ತಿ ಅನ್ನಿಸ್ಬೋದು. ನೀವು ಒಂದು ಆ್ಯಾವರೇಜ್ ಒಂದಷ್ಟು ಜನ ಆರೋಗ್ಯವಂತ ಪುರುಷರನ್ನು ನೀವು ವೀರ್ಯಾಣುವಿನ ಪರೀಕ್ಷೆ ಮಾಡಿದಾಗ ಮ್ಯಾಕ್ಸಿಮಮ್ ಅಂದರೆ ಕೆಲವರಿಗೆ 80, 100 ಮೇಲೆ ಯಾರಿಗೂ ತುಂಬ ಕಮ್ಮಿ, ಎಲ್ಲೋ ನಮಗೆ ಬೆರಳೆಣಿಕೆಯಷ್ಟು ಜನ ಮಾತ್ರ ಸಿಗ್ತಾರೆ. ಮಿಕ್ಕ ಎಲ್ಲಾರ್ದು ಒಂದು 50, 30, 40 ಈ ಥರ ಒಬ್ಬೊಬ್ಬರಲ್ಲಿ ಒಂದೊಂದು ರೇಂಜ್.
ಏನಕ್ಕೆ ಇಷ್ಟೊಂದು ಕಮ್ಮಿ ಆಗ್ತಾ ಇದೆ ಅಂದರೆ ಇದಕ್ಕೆ ಕಾರಣ ನಮ್ಮ ಆಹಾರ ಪದ್ಧತಿ, ನಮ್ಮ ಹವ್ಯಾಸಗಳು ಮತ್ತು ನಮ್ಮ ಜೀವನ ಶೈಲಿ ಅಂತಲೇ ಹೇಳ್ಬೋದು. ಇವುಗಳಿಂದ ಜಗತ್ತಿನಾದ್ಯಂತ ಪುರುಷರಲ್ಲಿ ವೀರ್ಯಾಣುವಿನ ಕೊರತೆ ಉಂಟಾಗ್ತಾ ಇದೆ. ಮುಂದಿನ ದಿನದಲ್ಲಿ ಇದು ಇದೇ ಥರ ಕಂಟಿನ್ಯೂ ಆಗ್ತಾ ಬಂದರೆ ನಮ್ಮ ಆರೋಗ್ಯದ ಮೇಲೆ ನಾವು ಗಮನ ಹರಿಸದೆ ನಮ್ಮ ಜೀವನ ಶೈಲಿ, ಆಹಾರ, ಹವ್ಯಾಸಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಮಾಡ್ಕೊಂಡ್ರೆ ಇನ್ನು ಮುಂದೆ ಯಾರಿಗೆ ಮದುವೆ ಆದರೂ ಅವರು ಪಡೆಯುವ ಮಗು IVF ಬೇಬಿನೇ ಆಗುವ ಸಾಧ್ಯತೆಯನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಮುಂದೊಂದು ದಿನ ಆದರೂ ಸಹ ಆಗಬಹುದು. ಹಾಗಾಗಿ ಈಗಲೇ ನಾವೆಲ್ಲೋ ಒಂದು ಕಡೆ ಎಚ್ಚೆತ್ತುಕೊಂಡ್ರೆ ಈ ಒಂದು ಬಂಜೆತನ ಅನ್ನುವ ಒಂದು ಶಾಪದಿಂದ ಮುಕ್ತಿ ಪಡೆಯಬಹುದು. ಇಲ್ಲ ಅಂತಂದರೆ ಅದು ಬಹಳ ದುಬಾರಿ. ಅದು ಆ ಒಂದು IVF ಅನ್ನೋ ಪ್ರಕ್ರಿಯೆ ಇದೆಯಲ್ಲ, ಅದರಿಂದ ಪಡೆಯುವ ಮಗು ಇದೆಯಲ್ಲ, ಅದು ಬಹಳ ದುಬಾರಿ ಮತ್ತು ಆರೋಗ್ಯವಂತ ಮಗುನೇ ಹುಟ್ಟುತ್ತೆ ಅನ್ನೋ ಒಂದು ಯಾವುದೇ ಒಂದು ಗ್ಯಾರಂಟಿನೂ ಸಹ ಇರೋದಿಲ್ಲ. ಹಾಗಾಗಿ ಇದರ ಬಗ್ಗೆ ನಾವೆಲ್ಲ ಒಂದು ಎಚ್ಚರಿಕೆಯನ್ನು ವಹಿಸಲೇಬೇಕಾಗುತ್ತೆ. ಮೈಸೂರು ವಿವಿ ಜೆನೆಟಿಕ್ ಹಾಗೂ ಜೆನೋಮಿಕ್ಸ್ ಅಧ್ಯಯನ ವಿಭಾಗದ ಮುಖ್ಯಸ್ಥೆ ಪ್ರಾಧ್ಯಾಪಕಿ ಡಾಕ್ಟರ್ ಸುತ್ತೂರು ಎಸ್ ಮಾಲಿನಿ. ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಾಣಿಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ, ನಂತರ B.Ed, ಜೆನೆಟಿಕ್ ಅನಾಲಿಸಿಸ್ ಆಫ್ ಅ ಫ್ಯೂ ಪೀಡಿಯಾಟ್ರಿಕ್ ಡಿಸಾರ್ಡರ್ಸ್ ಇನ್ ಮೈಸೂರು ಪಾಪ್ಯುಲೇಷನ್. ಸುಮಾರು 2.5 ದಶಕಗಳ ಕಾಲ ಬೋಧನೆ ಹಾಗೂ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನಗಳಲ್ಲಿ ಮಾನವ ತಳಿಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸುಮಾರು 90ಕ್ಕೂ ಅಧಿಕ ವೈಜ್ಞಾನಿಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ. 13 ಸಂಶೋಧನಾ ವಿದ್ಯಾರ್ಥಿಗಳು, 8 MPhil ವಿದ್ಯಾರ್ಥಿಗಳು ಹಾಗೂ 60ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಮೇಜರ್ ಪ್ರಾಜೆಕ್ಟ್ಗಳಿಗೆ ಮಾರ್ಗದರ್ಶನ, ಪುರುಷ ಹಾಗೂ ಮಹಿಳೆಯರ ಬಂಜೆತನ, ಬೊಜ್ಜು ಹಾಗೆ ಬಂಜೆತನಕ್ಕಿರುವ ಸಂಬಂಧ, ಮರುಕಳಿಸುವ ಗರ್ಭಪಾತ, PCOD ಸಂಬಂಧಿತ ಅನೇಕ ಕಾಯಿಲೆಗಳ ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ. ಅನುವಂಶೀಯ ಕಾಯಿಲೆಗಳು, ವೈದ್ಯಕೀಯ ವೈರುಧ್ಯಗಳು, ಕ್ಯಾನ್ಸರ್, ಪುರುಷ ಹಾಗೂ ಮಹಿಳೆಯರ ಲೈಂಗಿಕ ಆರೋಗ್ಯ ಸಂಬಂಧಿತ ಪುಸ್ತಕಗಳನ್ನು ಕನ್ನಡ ಭಾಷೆಯಲ್ಲಿ ಬರೆದಿದ್ದಾರೆ. ಜನಸಾಮಾನ್ಯರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಸುಮಾರು 270ಕ್ಕೂ ಅಧಿಕ ವಿಡಿಯೋಗಳನ್ನು ನಿರ್ಮಿಸಿ ಮಾತು ವಿತ್ ಮಾಲಿನಿ ಎನ್ನುವಂಥ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಕಟಿಸಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾಲಯದ ಮಾನವ ಸಂಪನ್ಮೂಲ ಕೇಂದ್ರದ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅರ್ಥಪೂರ್ಣ ಸಂವಾದ, ಚಿಂತನ ಮಂಥನ, ಉಪಯುಕ್ತ ಮಾಹಿತಿಗಾಗಿ ವಿಶ್ವವಾಣಿ ಕ್ಲಬ್ ಹೌಸ್ ಜಾಯ್ನ್ ಆಗಿ. ಸೋಮವಾರದಿಂದ ಶುಕ್ರವಾರದವರೆಗೆ ನಿತ್ಯ ಸಂಜೆ 6:55ರಿಂದ 8:05ರವರೆಗೆ.